ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇನ್ನೇನು ಸಮ್ಮರ್ ಸ್ಲಾಮ್ ಬಂದೇ ಬಿಡ್ತು ಅಂಡ್ ಈಗಾಗಲೇ ನಾನು ಸಮ್ಮರ್ ಸ್ಲಾಮ್ ನ ನೈಟ್ ಒನ್ ಪ್ರಿಡಿಕ್ಷನ್ ವಿಡಿಯೋನ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರ ಚಾನಲ್ ಅಲ್ಲಿ ಆ ಒಂದು ವಿಡಿಯೋನ ನೋಡಿಲ್ಲ ಖಂಡಿತವಾಗ್ಲೂ ಆ ಒಂದು ವಿಡಿಯೋನ ನೋಡಿ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮ್ಮರ್ ಸ್ಲಾಮ್ ನೈಟ್ 2 ಪ್ರಿಡಿಕ್ಷನ್ ಮಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಅಮೇಜಿಂಗ್ ಆದ ಶೋ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಇದೇ ಸೋಮವಾರ ಬೆಳಿಗ್ಗೆ 3 ನೈಟ್ 2 ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಅವರು ನೈಟ್ 2ಗೆ ಅಫಿಷಿಯಲ್ ಆಗಿ 6 ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ 6 ಮ್ಯಾಚಸ್ ಅಲ್ಲಿ ಏನೇನಾಗುತ್ತೆ, ಯಾವ್ಯಾವ ರಿಟರ್ನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋಗೊಂದು ಲೈಕ್ ಮಾಡಿ ಹಂಗೆ ಹೈಪ್ ಕೊಟ್ಟು ವಿಡಿಯೋನ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್. ಅಂಡ್ ಇಲ್ಲೇನಾದ್ರೂ ನಮ್ಮ ಲೈರಾ ವಾಲ್ಕೈರ್ ಅವರು ಸೋತೋದ್ರೆ ಬೆಕ್ಕಿ ಲಿಂಚ್ ಅವರು ಎಷ್ಟು ದಿನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಹೋಲ್ಡ್ ಮಾಡಿರ್ತಾರೋ ಅಷ್ಟು ದಿನ ಅವರಿಗೆ ಮತ್ತೊಮ್ಮೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಸಿಗೋದಿಲ್ಲ. ಈ ಒಂದು ಸ್ಟಿಪ್ಯುಲೇಷನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಫ್ಯೂಡ್ ಕಡೆ ಬರೋದಾದ್ರೆ ಡಬ್ಲ್ಯೂ ಅವರು ತುಂಬಾನೇ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗು ಕೂಡ ಇದೆ, ಬಟ್ ಅಷ್ಟೇ ಡ್ರ್ಯಾಗಿಂಗ್ ಕೂಡ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಂಡ್ ಫೈನಲಿ ಈ ಒಂದು ಫ್ಯೂಡ್ ಇಲ್ಲಿ ಎಂಡ್ ಆಗ್ಬೇಕು ಅಂತ ನನಗೆ ಆಸೆ ಇದೆ. ಗೊತ್ತಿಲ್ಲ ಡಬ್ಲ್ಯೂ ಅವರು ಏನ್ ಮಾಡ್ತಾರೆ ಅಂತ. ಡ್ರ್ಯಾಗ್ ಮಾಡಬೇಕು ಅಂತ ಅನ್ಕೊಂಡ್ರೆ ಲೈರಾ ವಾಲ್ಕೈರ್ ಅವ್ರನ್ನ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲಿಸಬಹುದು. ಅಷ್ಟೇ ಅಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ಸ್ಟಿಪ್ಯುಲೇಷನ್ ಕೂಡ ಇದೆ. ಲೈರಾ ವಾಲ್ಕೈರ್ ಅವ್ರು ಏನಾದ್ರೂ ಸೋತ್ರೆ ಅವರಿಗೆ ಮತ್ತೊಮ್ಮೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗೋದಿಲ್ಲ ಅಂತ. ಅಂಡ್ ಅದರಿಂದ ಲೈರಾ ವಾಲ್ಕೈರ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಈ ಒಂದು ಸ್ಟೋರಿಯ ಎಂಡಿಂಗು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅನ್ನೋದಾದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರು ಗೆದ್ರೆ ಚೆನ್ನಾಗಿರುತ್ತೆ. ಸೊ ಅವರು ಆಸ್ ಎ ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ನಿಜವಾಗ್ಲೂ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲೈರಾ ವಾಲ್ಕೈರ್ ಹಾಗೆ ಬೆಕ್ಕಿ ಲಿಂಚ್ ಅವರ ಚಾಂಪಿಯನ್ಶಿಪ್ ರೈನ್ ನಾವು ಹೋಲಿಸ್ಕೊಂಡ್ರೆ ನನಗೆ ಬೆಕ್ಕಿ ಲಿಂಚ್ ಅವರ ಚಾಂಪಿಯನ್ಶಿಪ್ ರೈನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇವರು ಲೈರಾ ವಾಲ್ಕೈರ್ ಅವ್ರನ್ನ ಸೋಲಿಸಿ ತನ್ನ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಳ್ತಾರೆ. ಇದಾದ್ಮೇಲೆ ನಮಗೆ ಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ವರ್ಸಸ್ AJ ಸ್ಟೈಲ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಂದ್ ಕಡೆ ನಮ್ಮ AJ ಸ್ಟೈಲ್ ಅವರು ಇದ್ದಾರೆ. ಅಂಡ್ AJ ಸ್ಟೈಲ್ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಇದು ನನ್ನ ಲಾಸ್ಟ್ ಸಮ್ಮರ್ ಸ್ಲಾಮ್ ಇವೆಂಟ್ ಆಗಬಹುದು, ನಿಮ್ಮ ಕಣ್ಣಲ್ಲೆಲ್ಲ ನಾನು ನೀರು ತರಿಸ್ತೀನಿ ಅಂತ. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಪ್ರಾಬಬ್ಲಿ AJ ಸ್ಟೈಲ್ ಅವರಿಗೆ ಚಾಂಪಿಯನ್ಶಿಪ್ ನ ಕೊಡಬಹುದು. ಇನ್ನ ಈ ಕಡೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ಆಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ನಿಜವಾಗ್ಲೂ ಅವರು ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ. ಅಂಡ್ ಈಗ ತಾನೇ ಅವರ ಕೈಗೆ ಚಾಂಪಿಯನ್ಶಿಪ್ ಸಿಕ್ಕಿದೆ. ಅಂಡ್ ನಿಜವಾಗ್ಲೂ ಡೊಮಿನಿಕ್ ಮಿಸ್ಟೀರಿಯೋ ಅವರ ಈ ಒಂದು ಚಾಂಪಿಯನ್ಶಿಪ್ ಏನು ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಅದಲ್ಲದೆ ಅವರು AAA ಪ್ರಮೋಷನ್ ಗೂ ಕೂಡ ಎಲ್ಲಾ ಚಾಂಪಿಯನ್ಶಿಪ್ ಗಳನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಡಬ್ಲ್ಯೂ ಅವರು ಸ್ಟೋರಿನ ಬಿಲ್ಡ್ ಮಾಡಬಹುದು. ಅಂಡ್ ಅದರಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಸೋತೋಗ್ತಾರ ಅನ್ನೋ ಒಂದು ಪ್ರಶ್ನೆ ನಿಜವಾಗ್ಲೂ ತುಂಬಾನೇ ಕಾಡ್ತಾ ಇದೆ. ಏನೇ ಆಗ್ಲಿ ನನಗೆ ಆಸೆ ಇರೋದೊಂದೇ AJ ಸ್ಟೈಲ್ ಅವರು ಚಾಂಪಿಯನ್ ಆಗಬೇಕು. ಅಂಡ್ ತುಂಬಾ ದಿನದ ನಂತರ AJ ಸ್ಟೈಲ್ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕಿದೆ. ಸೊ ಫೈನಲಿ ಡಬ್ಲ್ಯೂ ಅವರು AJ ಸ್ಟೈಲ್ ಅವರಿಗೆ ಆ ಒಂದು ಚಾಂಪಿಯನ್ಶಿಪ್ ನ ಕೊಡಬೇಕು ಅಂತ ನನಗೆ ತುಂಬಾನೇ ಆಸೆ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ AJ ಸ್ಟೈಲ್ ಅವರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೇಗಾದ್ರೂ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಬೇಕು ಅಂತ ನನ್ನ ಆಸೆ. ಇದಾದ್ಮೇಲೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಲ್ಯಾಡರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ನ ಬೆಸ್ಟ್ ಮ್ಯಾಚ್ ಖಂಡಿತವಾಗ್ಲೂ ಇದಾಗುತ್ತೆ. ಯಾಕಂದ್ರೆ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಹೈ ಕ್ವಾಲಿಟಿ ರೆಸ್ಲಿಂಗ್ ಸ್ಕಿಲ್ ಇರ್ತಕ್ಕಂತಹ ಸೂಪರ್ ಸ್ಟಾರ್. ನಿಜವಾಗ್ಲೂ ಒಂದು ಬ್ಯಾಂಗರ್ ಮ್ಯಾಚ್ ಇದಾಗಿರುತ್ತೆ. ಸಮ್ಮರ್ ಸ್ಲಾಮ್ ನ ಆಸ್ ಮ್ಯಾಚ್ ವೈಸ್ ನೀವೇನಾದ್ರೂ ಸ್ಟಾರ್ ರೇಟಿಂಗ್ ನ ಕೊಡೋದಾದ್ರೆ ಈ ಒಂದು ಮ್ಯಾಚ್ ನಿಜವಾಗ್ಲೂ ನಿಮ್ಮ ಸ್ಟಾರ್ ರೇಟಿಂಗ್ ಅಲ್ಲಿ ಮೊದಲ ಸ್ಥಾನನ ಪಡ್ಕೊಳ್ಳುತ್ತೆ. ಮ್ಯಾಚ್ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬೇಡಿ. ಅಂಡ್ ಅಷ್ಟೇ ಅದ್ಭುತವಾದ ಡೆಡ್ಲಿ ಮೂವ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. DIY, ಮೋಟಾರ್ ಸಿಟಿ ಮಷಿನ್ ಗನ್, ವೈಟ್ 6, ಆಂಡ್ರಾದೆ ಅಂಡ್ ರೇ ಫಿನಿಕ್ಸ್, ಫ್ರಾಕ್ಸಿಯಂ ಹಾಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ನನಗೆ ಇಲ್ಲಿ 2 ಟೀಮ್ಗಳ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್. ನಿಜವಾಗ್ಲೂ ಇವ್ರನ್ನ ಡಬ್ಲ್ಯೂ ಅವರು ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ಹೊಸ ಚಾಂಪಿಯನ್ ಆಗಬಹುದು. ಅಥವಾ ನಮ್ಮ ವೈಟ್ 6 ಅವರು ಕೂಡ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಯಾಕಂದ್ರೆ ಅವರು ಈಗ ತಾನೇ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಸೊ ಇಷ್ಟು ಬೇಗ ಅವರ ಕೈಯಿಂದ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ತಗೊಂಡ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಪ್ರೆಡಿಕ್ಷನ್ ವೈಟ್ 6 ಅವರು ಹೇಗಾದ್ರೂ ಮಾಡಿ ಈ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ವೈಟ್ 6 ಗೆಲ್ಲಿಲ್ಲ ಅಂದ್ರೆ ಆಂಡ್ರಾದೆ ಹಾಗೆ ರೇ
ರೇ ಫಿನಿಕ್ಸ್ ಅವರು ಕೂಡ ಗೆಲ್ಬಹುದು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ನಯೋಮಿ ವರ್ಸಸ್ ಇಯೋ ಸ್ಕೈ ವರ್ಸಸ್ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ. ಅದರಲ್ಲೂ ಕೂಡ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ಜೊತೆ ಈಗ ನಮ್ಮ ನಯೋಮಿ ಅವರು ಕೂಡ ಸೇರ್ಕೊಂಡಿದ್ದಾರೆ. ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಈಗಾಗಲೇ ಎರಡೆರಡು ಬ್ಯಾಂಗರ್ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ. ಅಂಡ್ ಈಗ ನಯೋಮಿ ಅವರು ಕೂಡ ಇವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಇನ್ನ ಒಂದು ಬ್ಯಾಂಗರ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮೋಸ್ಟ್ ಪ್ರಿಡಿಕ್ಟೇಬಲ್ ಮ್ಯಾಚ್ ಇದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ತಾನೇ ನಮ್ಮ ನಯೋಮಿ ಅವರ ಕೈಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಶಾಕಿಂಗ್ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ ಆಗಿರೋ ಕಾರಣ ಇಷ್ಟು ಬೇಗ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ತಗೊಳ್ಳೋದಿಲ್ಲ ಅಂತ ಅನಿಸ್ತಾ ಇದೆ. ಅಂಡ್ ಅದರಲ್ಲೂ ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಈಗ ತಾನೇ ಚಾಂಪಿಯನ್ಶಿಪ್ ನ ಹೋಲ್ಡ್ ಮಾಡಿದವರು. ಅಂಡ್ ಅದರಿಂದ ಅವರ ಯಾವುದೇ ರೀತಿಯ ಚಾನ್ಸ್ ಕಂಡು ಬರ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಸೋಲೋ ಸಿಕೋವಾ ವರ್ಸಸ್ ಜೇಕೋಬ್ ಫಾಟೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ಸ್ಟೀಲ್ ಕೇಜ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಸ್ಟೀಲ್ ಕೇಜ್ ನ ಯೂಸ್ ಮಾಡಿಕೊಂಡು ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಸ್ಪಾಟ್ ನು ಕೂಡ 100% ಈ ಒಂದು ಮ್ಯಾಚ್ ಅಲ್ಲಿ ಹಾಕಿರ್ತಾರೆ. ಅಂದ್ರೆ ಯಾರಿಗೆ ಗೊತ್ತು, ನಮ್ಮ ಜೇಕೋಬ್ ಫಾಟೋ ಅವರ ಕಡೆಯಿಂದ ನಮಗೆ ಸ್ಟೀಲ್ ಕೇಜ್ ನ ಟಾಪ್ ಮೇಲಿಂದ ಮೂನ್ ಸಾಲ್ಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಆಫ್ ಕೋರ್ಸ್ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಟಲ್ಲಾ ಟೊಂಗಾ ಆಗಿರಬಹುದು, ಜೆಸಿ ಮೇಟಿಯೋ ಆಗಿರಬಹುದು, ಟೊಂಗಲೋ ಆಗಿರಬಹುದು, ಇವರೆಲ್ಲರ ಕಡೆಯಿಂದಾನು ಕೂಡ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಬ್ಲ್ಯೂ ಅವರು ಅದ್ಭುತವಾದ ಸ್ಟೋರಿನೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಟೆಲ್ ಮಾಡ್ತಾ ಇದ್ದಾರೆ. ಯಾರಿಗೆ ಗೊತ್ತು, ಟಾಮಾ ಟೊಂಗಾ ಅವರ ರಿಟರ್ನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ಸೋಲೋ ಸಿಕೋವಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋಲೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಸೋಲೋ ಸಿಕೋವಾ ಅವರು ಆಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಅದ್ಭುತವಾದ ಕೆಲಸನೇ ಮಾಡ್ತಾ ಇದ್ದಾರೆ. ಅಂಡ್ ಈಗ ತಾನೇ ಅವರ ಕೈಗೆ ಚಾಂಪಿಯನ್ಶಿಪ್ ಕೂಡ ಸಿಕ್ಕಿದೆ. ಅಂಡ್ ಅದರಿಂದ ನಮ್ಮ ಸೋಲೋ ಸಿಕೋವಾ ಅವರು ಹೇಗಾದ್ರೂ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟ್ರೀಟ್ ಫೈಟ್ ಮ್ಯಾಚ್ ಜಾನ್ ಸಿನಾ ವರ್ಸಸ್ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಅಂಡ್ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಈ ಒಂದು ಮ್ಯಾಚ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಫೇಸ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಗಿಂತ ಮುಂಚೆನೆ ನಮ್ಮ ಜಾನ್ ಸಿನಾ ಅವರು ಆಸ್ ಫೇಸ್ ಸೂಪರ್ ಸ್ಟಾರ್ ನಿಮ್ಮೆಲ್ಲರಿಗೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಸೊ ಜಾನ್ ಸಿನಾ ಅವರ ಅದೇ ರೋಚಕ ಭರಿತವಾದ ಎಂಟ್ರೆನ್ಸ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಲರ್ಫುಲ್ ಎಂಟ್ರೆನ್ಸ್ ನ ನಮ್ಮ ಜಾನ್ ಸಿನಾ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ತಗೊಂಡು ಬರ್ತಾರೆ. ಅಂಡ್ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೂ ಕೂಡ ಅನ್ಪ್ರೆಡಿಕ್ಟಬಿಲಿಟಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಏನಾದರೂ ಚೆನ್ನಾಗಿ ಡೆಲಿವರ್ ಮಾಡಿದ್ರೆ ನಿಜವಾಗ್ಲೂ ಸಮ್ಮರ್ ಸ್ಲಾಮು ಬೆಸ್ಟ್ ಸಮ್ಮರ್ ಸ್ಲಾಮ್ ಆಗುತ್ತೆ. ಈ ಒಂದು ಮ್ಯಾಚ್ ನ ಬಿಟ್ಟು ಸಮ್ಮರ್ ಸ್ಲಾಮ್ ಅಲ್ಲಿ ಏನೇ ಬೆಸ್ಟ್ ಆಗಿರ್ಲಿ, ಈ ಒಂದು ಮ್ಯಾಚ್ ಏನಾದರೂ ಕೆಟ್ಟದಾಗಿ ಡಬ್ಲ್ಯೂ ಅವರು ಬುಕ್ ಮಾಡಿದ್ರೆ ಈ ವರ್ಷದ ಸಮ್ಮರ್ ಸ್ಲಾಮು ಕೂಡ ಅಷ್ಟೇ ವರ್ಸ್ಟ್ ಆಗಿಬಿಡುತ್ತೆ. ಆ ರೀತಿ ಸಿಚುಯೇಷನ್ ಈ ಒಂದು ಮ್ಯಾಚ್ ಅಲ್ಲಿ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಏನಾದರೂ ಒಂದನ್ನ ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ಬಿಲ್ಡ್ ಮಾಡಲೇಬೇಕು. ರಸಲ್ ಮೇನಿಯಾದಲ್ಲಿ ಈಗಾಗಲೇ ಅವರು ಹೇತ್ ಬಿಟ್ಟಿದ್ದಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಅವರು ಹೇಳೋದಕ್ಕೆ ಹೋಗಬಾರ್ದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಪಾಸಿಬಿಲಿಟಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಏನೇನಾಗಬಹುದು ಅಂತ ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ಕೂಡ ಗೆಲ್ಲೋದು ನೋಡೋದಕ್ಕೆ ಸಿಗಬಹುದು. ನಮ್ಮ ಜಾನ್ ಸಿನಾ ಅವರು ಕೂಡ ಗೆಲ್ಲೋದು ನೋಡೋದಕ್ಕೆ ಸಿಗಬಹುದು. ಡಿಸ್ಕ್ವಾಲಿಫಿಕೇಶನ್ ಇಂದನೂ ಕೂಡ ಈ ಒಂದು ಮ್ಯಾಚ್ ಎಂಡ್ ಆಗಬಹುದು. ಅಂಡ್ ಇಂಟರ್ಫರೆನ್ಸ್ ಗಳು ಕೂಡ ಔಟ್ ಸೈಡ್ ಇಂದ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಕ್ಯಾಶ್ ಇನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾವ ರೀತಿ ನಮ್ಮ ನಯೋಮಿ ಅವರು ನಾನು ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಕ್ಯಾಶ್ ಇನ್ ಮಾಡ್ತೀನಿ ಅಂತ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಕ್ಯಾಶ್ ಇನ್ ಮಾಡಿದ್ರು, ಅದೇ ರೀತಿ ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಕ್ಯಾಶ್ ಇನ್ ಮಾಡ್ತೀನಿ ಅಂತ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಕ್ಯಾಶ್ ಇನ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ ಗೈಸ್, ಮೇನ್ ಇಂಪಾರ್ಟೆಂಟ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಜಾನ್ ಸಿನಾ ಅವರ ಫೇಸ್ ಟರ್ನ್ ನಮಗೆ ಈಗಾಗಲೇ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಪ್ರಾಬಬ್ಲಿ ಈಗ ಕೋಡಿ ರೋಡ್ಸ್ ಅವರು ಹೀಲ್ ಟರ್ನ್ ಆಗೋ ಚಾನ್ಸಸ್ ಈ ಒಂದು ಮ್ಯಾಚ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ರಾಕ್ ಅವರ ಬಗ್ಗೆ ಮಾತಾಡೋದಾದ್ರೆ ರಾಕ್ ಅವರು ಬರ್ಲೂಬಹುದು, ಬರ್ದಲೇನು ಇರಬಹುದು. ಡಬ್ಲ್ಯೂ ಅವರು ಏನಾದ್ರೂ ಮೆಗಾ ಬಿಗ್ 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 ಆಗಿ ಈ ಒಂದು ಸಮ್ಮರ್ ಸ್ಲಾಮ್ ಅಲ್ಲಿ ಪ್ಲಾನ್ ಮಾಡಿದ್ರೆ 100% ರಾಕ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ. ರಾಕ್ ಅವರು ಬಂದ್ರು ಬರಲಿಲ್ಲ ಅಂದ್ರೂ ಕೂಡ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇದೆ, ಯಾಕೋ ಗೊತ್ತಿಲ್ಲ. ಅಂಡ್ ಅದರಿಂದಾನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ತಾರೆ ಅಂತ ನನಗೆ ಯಾಕೋ ಈಗ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ರಾಕ್ ಅವರು ಏನಾದ್ರು ಬಂದ್ರೆ ಸಮ್ಮರ್ ಸ್ಲಾಮ್ ನ ಹೈಪು ಎಲ್ಲೋ
ಹೊರಟೋಗ್ಬಿಡುತ್ತೆ ಗಾಯ್ಸ್, ಎಲ್ಲೋ ಹೊರಟೋಗ್ಬಿಡುತ್ತೆ. ಆ್ಯಂಡ್ ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ. ಇಷ್ಟು ನನ್ನ ಪ್ರಿಡಿಕ್ಷನ್ನು. ಇನ್ನು ಸ್ಪೆಷಲ್ ಮೆನ್ಷನ್ ಆಗಿ ನಾನು ಬ್ರಾಕ್ ಲೆಸ್ನರ್ ಅವರ ನೇಮ್ನು ಕೂಡ ತಗೊಳ್ತಾ ಇದ್ದೀನಿ. ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು. ನಿಜವಾಗ್ಲೂ ಅಲಿಗೇಷನ್ಸ್ ಗಳೇನಾದ್ರೂ ಇಲ್ಲ ಅಂತ ಅಂದಿದ್ರೆ, ನಮ್ಮ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಹಂಗೆ WWE ಕಂಪನಿಯಿಂದ ಕಣ್ಮರೆ ಆಗಿದ್ದಿದ್ರೆ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಆಗುತ್ತೆ ಅಂತ. ಯಾಕಂದ್ರೆ ಆ ರೇಂಜ್ಗೆ ಟೀಸರ್ಸ್ ಗಳು ನಮಗೆ ಡ್ರಾಪ್ ಆಗೋದು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಎಲ್ಲರೂ ಕೂಡ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಶಾಕಿಂಗ್ ರಿಟರ್ನ್ ಕೊಟ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದೊಂದು ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ವರ್ಷ ಆ ಒಂದು ರಿಟರ್ನ್ ಬ್ರಾಕ್ ಲೆಸ್ನರ್ ಅವ್ರದ್ದೇನಾದ್ರೂ ಆದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಸೊ ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಇಷ್ಟು ನನ್ನ ಸಮ್ಮರ್ ಸ್ಲಾಮ್ ನೈಟ್ 2 ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.